ಉಡುಪಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎನ್ಎಚ್ ನಾಗೂರರವರು ಪಠ್ಯಪುಸ್ತಕ ಸಮಿತಿ ಬೆಂಗಳೂರು ಆದೇಶದಂತೆ ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರ ನಿರ್ದೇಶನದ ಮೇರೆಗೆ ಉಚ್ಚಿಲ ಬಡ ಗ್ರಾಮ ಪಂಚಾಯಿತಿಯ ವಾಚನಾಲಯಕ್ಕೆ 5ರಿಂದ 10ನೇ ತರಗತಿಯ ಹಿಂದಿನ ವರ್ಷದ 2ನೇ ಜೊತೆ ಪುಸ್ತಕಗಳನ್ನು ಅಧ್ಯಕ್ಷೆ ಜ್ಯೋತಿ ಗಣೇಶ್ ರವರಿಗೆ ಹಸ್ತಾಂತರಿಸಿದರು। ಈ ಸಂದರ್ಭ ಡಿಡಿಪಿಐ ಎನ್ಎಚ್ ನಾಗೂರ ಮಾತನಾಡಿ, ರಜಾವಧಿಯಲ್ಲಿ 1ರಿಂದ 10ನೇ ತರಗತಿಗಳಲ್ಲಿ ಕಲಿಯುವ ಮಕ್ಕಳಲ್ಲಿ ಶಾಲಾ ಅವಧಿಯ ನಂತರವೂ ಓದುವ ಹವ್ಯಾಸ ಬೆಳೆಸುವ ಉದ್ದೇಶ ಇದಾಗಿದ್ದು, ಮಕ್ಕಳು ಯುವಕರು ಇತರ ಪೂರಕ ಓದುವುದರ ಜೊತೆಗೆ ಪಠ್ಯಪುಸ್ತಕಗಳನ್ನು ಓದಲು ಅವರಿಗೆ ಅದು ಲಭ್ಯವಿದ್ದರೆ ತಮ್ಮ ತರಗತಿಗೆ ಅನುಗುಣವಾಗಿ ಓದಬಹುದು ಎಂದಿದ್ದಾರೆ। ಈ ಒಂದು ಕಾರ್ಯಕ್ರಮ ಯಾಕೆ ಅಂತ ಕೇಳಿದರೆ, ವಾಚನಾಲಯ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಜ್ಞಾನ ವಲಯವನ್ನು ವಿಸ್ತರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥದ್ದು। ಈ ವಾಚನಾಲಯದಲ್ಲಿ ಪತ್ರಿಕೆ ಇರ್ತವೆ, ಪೇಪರ್ಸ್ ಇರ್ತದೆ, ದಿನಪತ್ರಿಕೆ ಇರ್ತದೆ, ಒಂದು ಕತೆ ಕಾದಂಬರಿ ಪುಸ್ತಕ ಇರ್ತವೆ, ಬೇರೆ ಬೇರೆ ಪುಸ್ತಕ ಇರ್ತವೆ। ಅದ್ರ ಜೊತೆಗೆ ಈ ನಮ್ಮ ಏನು ಇಲಾಖೆಯ ತರಗತಿ ಪುಸ್ತಕಗಳು ಇರಲಿ, ಪಠ್ಯ ಪುಸ್ತಕಗಳು ಇರಲಿ ಅಂತ ಕೊಡ್ತಾ ಇದ್ದೀವಿ। ಉದ್ದೇಶ ಇಷ್ಟೇ, ಇಲ್ಲಿ ಶಾಲಾವಧಿಯ ನಂತರ ಮತ್ತು ರಜಾ ದಿನಗಳಲ್ಲಿ ನಿಮ್ಮ ಪಂಚಾಯಿತಿ ವಾಚನ ಆರಂಭ ಇರ್ತದೆ। ಇಂಥ ಅವಧಿಯಲ್ಲಿ ನಮ್ಮ ಮಕ್ಕಳು ಕೂಡ ಈ ಪಂಚಾಯತ್